ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಕರಿಯಂಕಣ್ಣ ದೇವಾಲಯದಲ್ಲಿ ಆಯೋಜಿಸಲಾಗಿದ್ದ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮವು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಬುದ್ಧ ಪೂರ್ಣಿಮಾ ಅಂಗವಾಗಿ ಸ್ವಾಮಿಗೆ ಅಭಿಷೇಕ, ಉತ್ಸವ ಮೂರ್ತಿ ಮೆರವಣಿಗೆ, ದೇವಾಲಯಕ್ಕೆ ಹಾಗೂ ಸ್ವಾಮಿಗೆ ವಿಶೇಷ ಅಲಂಕಾರ, ಭಜನೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನೆರಳೂರು ರಾಮಯ್ಯ ಸ್ವಾಮೀಜಿಗಳು ಮತ್ತು ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸರ್ವೇಶ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮೋಹನ್, ರಾಜಾರೆಡ್ಡಿ, ರಾಮಚಂದ್ರ ರೆಡ್ಡಿ, ಬಾಬುರೆಡ್ಡಿ, ದೇವರಾಜ್, ಶ್ರೀನಿವಾಸ್, ಬಾಗಲೂರು, ರಮೇಶ್, ಹೊಸೂರು ಕೃಷ್ಣಪ್ಪ, ಶಿವು ಮೊದಲಾದವರು ಭಾಗವಹಿಸಿದರು.
ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಭಗವತಿ ರೇಣುಕಾ ಯಲ್ಲಮ್ಮ ದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ನಮ್ಮ ಮಹಿಷಮರ್ದಿನಿ ದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಕರಿಂಗಣ್ಣ ಸ್ವಾಮಿ ದೇವರಿಗೆ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ನಮ್ಮ ಮನೆ ದೇವರಾದಂಥ ವೆಂಕಟೇಶ್ವರ ಸ್ವಾಮಿ ಮತ್ತು ಕುಲದೇವತೆಯಾದಂಥ ಕಾಳಿಕಾದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ನಾವು ಸತತವಾಗಿ ಇವತ್ತಿಗೆ ನಾವು ಅಮಾವಾಸ್ಯೆ ಹುಣ್ಣಿಮೆ 15ನೇ ವರ್ಷ ನಡೀತಾ ಇದೆ. ಇನ್ನಿನ್ನು ಕೆಲವೇ ತಿಂಗಳಲ್ಲಿ 16 ವರ್ಷಕ್ಕೆ ಮುಟ್ಲಿದೆ. ಇವತ್ತುವರೆಗೂ ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ತಪ್ಪುದಿರ ತಾಯಿ ಜಗನ್ಮಾತೆ ರೇಣುಕಾದೇವಿ ಸಾಯಂಕಾಲ ಹುಣ್ಣಿಮೆ ಪೂಜೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆದು, ಕತೆ ನಡೆದು, ತದನಂತರ ಉತ್ಸವ ನಡೆದು ಮತ್ತು ಅದಾನಂತರ ದಾಸೋಹ ನಡ್ಕೊಂಡು ಬರ್ತಾಯಿದೆ. ಹಾಗೆಯೇ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಅಮಾವಾಸ್ಯೆಗೆ ಆಗಿ ತದನಂತರ ದುರ್ಗಾ ಹೋಮ ನಡೆದು ಅದು ಹಾಗೆ ಉತ್ಸವ ನಡೆದು ದಾಸೋಹ ನಡೀತಾ ಇದೆ. ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಟ್ರಸ್ಟಿನ ಪಾದಾಧಿಕಾರಿಗಳಿರ್ಬೋದು ಮತ್ತು ನಮ್ಮ ಕುಲ ಬಾಂಧವರಿರ್ಬೋದು ಮತ್ತು ನಮ್ಮ ಸ್ನೇಹಿತರಾಗ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಬಂದು ಸಹಕರಿಸುತ್ತಾ ನಮ್ಮ ಸಾನ್ನಿಧ್ಯಕ್ಕೆ ಎಲ್ಲರಿಗೂ ಅವ್ರಿಗೂ ಒಳ್ಳೆಯದಾಗಿ ಬೇರೆಯವ್ರನ್ನೂ ಕರ್ಕೊಂಡು ಬರ್ತಾಯಿದ್ದಾರೆ. ಇತ್ತೀಚೆಗೆ ಅವ್ರಿಗೆಲ್ಲರೂ ಕೂಡ ಭಗವಂತ ಆ ತಾಯಿ ಜಗನ್ಮಾತೆ ಕಾಪಾಡಬೇಕು ಅಂತೇಳಿ ಆ ಭಗವಂತನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಮತ್ತು ಈ ದಿನ ಜೀವನದಲ್ಲಿ ನಾವು ತಗೊಂಡು ಹೋಗೋದಿಲ್ಲ. ದೇವರು ಎಲ್ಲಿದ್ದಾನೆ ಅಂತಂದರೆ ನಮ್ಮಲ್ಲಿನೇ ಇದ್ದಾನೆ. ನಿನ್ನಿನ ಸೂಸ್ವರ ನೀಲಮಂದ್ರ ದ್ಯಾವರ ಅಂತ ತಾತಯ್ಯನವ್ರು ಹೇಳ್ತಾರೆ. ನಮಗೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದಿದ ತಕ್ಷಣ ಅಟ್ಯಾಕ್ ಆಗೋದೇ ಮಾಯೆ. ಆ ಮಾಯೆನ ಪ್ರತಿಯೊಬ್ಬರೂ ಪ್ರಾರಬ್ಧ ಕರ್ಮನೇ, ಎಲ್ಲ ಕೂಡ ಪ್ರಾರಬ್ಧ ಕರ್ಮನೇ. ಆ ಪ್ರಾರಬ್ಧ ಕರ್ಮ ಯಾವ ರೀತಿ ನಮ್ಮನ್ನು 1000 ಹಸುಗಳಿದ್ದರೆ ಆ 1000 ಹಸುಗಳ ಕರುಗಳನ್ನು ಬೇರೆ ಕಡೆ ನಾವು ದೂರ ಕಟ್ಟಿರ್ತೀವಿ. ಆದರೆ ತನ್ನ ತಾಯಿಯ ಕೆಚ್ಚಲಲ್ಲಿ ಯಾವ ಕರು ತನ್ನ ತಾಯಿ ಅಂತ ಗುರುತಿಸಿ ತನ್ನ ಕೆಚ್ಚಲಲ್ಲಿ ಬಾಯಿ ಹಾಕಿ ಕುಡಿತದೆ. ಅಂದರೆ ಯಾವ ರೀತಿ ಪ್ರಕೃತಿ ನಮಗೆ ಆ ತಾಯಿ ಆ ಜಗನ್ಮಾತೆ ಯಾವ ರೀತಿ ಕೊಟ್ಟಿರ್ತಾಳೆ ಒಂದು ಸಂಕೇತ ಅನ್ನೋದನ್ನಲ್ಲಿ ನಾವು ಅದನ್ನು ನೋಡಿ ಕಲಿಬೇಕಾಗ್ತದೆ. ಹಾಗೆ ಕರ್ಮ ಕೂಡ ನಮ್ಮನ್ನು ಯಾವ ರೀತಿ ಕರ್ಮ ನಮ್ಮನ್ನು ಅಟ್ಕಾಯಿಸ್ಕೊತದೆ ಅಂತಂದರೆ, ನಾವು ಇವತ್ತು ಏನು ಮಾಡಿರ್ತೀವೋ ಕರ್ಮ ಅಂದರೆ ಕೆಲಸ. ನಾವು ಪ್ರತಿಯೊಂದು ಬೆಳಗ್ಗೆಯಿಂದ ರಾತ್ರಿ ಗಂಟೆ ಏನು ಕೆಲಸ ಮಾಡ್ತೀವೋ ಆ ಕರ್ಮಾನುಸಾರಣೆ ಜನ್ಮ, ಆ ಕೆಲಸದ ಅನುಸಾರಣವಾಗಿ ಮತ್ತೆ ನಾವು ಜನ್ಮ ತಾಳ್ತೀವಿ. ಕರ್ಮಾನುಸಾರಣೆ ಕರ್ಮ ತಿರ್ಗಾ ಅದನ್ನೇ ಬುದ್ಧಿ ಕೊಟ್ಟು ಆ ಕರ್ಮ ಅಂದರೆ ಕೆಲಸ ಮಾಡಿಸ್ತದೆ. ಕರ್ಮಾನುಸಾರಣೆ ಬುದ್ಧಿ, ಕರ್ಮಾನುಸಾರಣೆ ಜೀವನ, ಕರ್ಮಾನುಸಾರಣೆ ಮರಣ ಅಂಥೇಳಿ ಆ ಕರ್ಮದಿಂದನೇ ನಮ್ಮ ಜನ್ಮ ತಾಳೋದು. ಆ ಕರ್ಮ ಹೇಗಿರಬೇಕು ಅಂತಂದರೆ, ತಾರೆ ಹೂವು ನೀರಲ್ಲಿ ಇರ್ತದೆ, ಅಂಟ್ಕೊಂಡಿರಲ್ಲ, ಕೆಸರಲ್ಲಿರ್ತದೆ. ಹಾಗೆ ಈ ಲೌಕಿಕ ಜಗತ್ತಲ್ಲಿ ನಾವು ಕೆಸರೇ ಇದು ಲೌಕಿಕ ಜಗತ್ತು. ಆ ಕೆಸರು ಹೆಂಗಿರಬೇಕು ಅಂತಂದರೆ ಅಂಟ್ಕೊಂಡಿರಲ್ಲ. ಗಿಡ ತಾವರೆ ಹೂವು ಅಂಟ್ಕೊಂಡಿರೇ. ಹಾಗೆ ನಾವು ಸಂಸಾರದಲ್ಲಿ ಸಮಾಜದಲ್ಲಿ ಇಲ್ದಿರಂಗಿರೋದಕ್ಕೆ ಇದು ಒಂದು ಸಾನ್ನಿಧ್ಯ. ಈ ಸಾನ್ನಿಧ್ಯ ಹಾಗೆ ಇರಬೇಕು ಅಂತಂದರೆ ಋಷಿಮುನಿಗಳು ಒಂದು ಆ ಪವರ್ ಅನ್ನೋದು ವಿಲ್ ಪವರ್. ಎಲ್ಲರೂ 84 ಲಕ್ಷ ಜೀವರಾಶಿಗಳಲ್ಲಿ ಕೂಡ ಸಾಕ್ಷಾತ್ ಪರಮಾತ್ಮನು ಇದ್ದಾನೆ. ಆತ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, 333 ಕೋಟಿ ದೇವಾಂಧತೆಗಳು ನಾನೇ ಇದ್ದೀನಿ. ಯಾವ ರೂಪದಲ್ಲಿ ಯಾವುದೇ ರೂಪದಲ್ಲಿ ದೇವರು ನೀವು ಬೇಡ್ಕೊಳ್ಳಿ, ನಾನು ಅಲ್ಲಿರ್ತೀನಿ ಅಂತಂದರೆ, ಒಂದು ಎಕ್ಸಾಂಪಲಾಗಿ ಒಂದು ಅಕ್ಕಿನಲ್ಲೇ ಏನು ಮಾಡ್ತೀವಿ, ಅನ್ನ ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ, ಮೊಸರನ್ನ ಮಾಡ್ತೀವಿ, ಅನ್ನ ಸಾಂಬಾರು ಮಾಡ್ತೀವಿ. ಎಲ್ಲ ಕೂಡ ನಾವು ಆ ಭಟ್ರು ಯಾವ ರೀತಿ ಅದಕ್ಕೆ ಶಕ್ತಿ ಕೊಡ್ತದೆ, ಆ ಶಕ್ತಿ ಅನುಸಾರವಾಗಿ ಹೆಸರಾಗ್ತದೆ. ಆ ಹೆಸರು ಅನ್ನನೇ, ಎಲ್ಲರೂ ಟೋಟಲ್ ಅನ್ನನೇ, ಅನ್ನ ಬಿಟ್ಟು ಇಲ್ಲ. ಹಾಗೆ ಎಲ್ಲ ಕೂಡ ನಾವು ಯಾವ ರೀತಿ ಪರಿವರ್ತನೆ ಆಗಬೇಕು ಅನ್ನೋದನ್ನು ಭಾಳಷ್ಟು ಮುಖ್ಯ. ಅದರಿಂದ ದಯವಿಟ್ಟು ಕೂಡ ಪ್ರತಿಯೊಬ್ಬ ಮನುಷ್ಯ ಕೂಡ ದೇವರು ಅನ್ನೋದು ಎಲ್ಲರಲ್ಲಿರ್ತಾನೆ. ದೇವರು ಇಲ್ಲಿರ್ತಾನೆ. ಪವರು ಏನು, ಒಂದು ಕರೆಂಟು ಯಾವ ರೀತಿ ಎಳೀತದೆ ಅಂತಂದರೆ, ಪವರ್ ಹೆಂಗೆ ಎಳೆದುಕೊಡ್ತಾರೆ ಅಂತಂದರೆ, ಅವನು ಭಗವಂತನೇ ಜ್ಞಾನ, ದೈವ ಮನುಷ್ಯ ರೂಪೇಣನ. ದೇವರು ಯಾರ ಹತ್ರ ಇರ್ತಾನೆ, ಮನುಷ್ಯರಲ್ಲಿ ಇರ್ತಾನೆ. ಅವನ ಏನೇನು ಕರ್ಮ ಒತ್ಕೊಂಬಂದಿರ್ತಾನೋ ಆ ಕರ್ಮ ಅನುಸಾರವಾಗಿ ಅವನ ಜನ್ಮ ತಾಳಿ ಹೇಳಿದಂಗೆ ಬರ್ತದೆ. ಈಗ ನೀರು ಹರಿತಾ ಇರ್ತದೆ, ಆ ಪವರ್ನ ಹಿಡ್ಕೊಂಬಂದು ಆ ನೀರು ಹರಿಯೋ ಜಾಗದಲ್ಲಿ ಒಂದು ಟ್ರಾನ್ಸ್ಫಾರಮ್ಗೆ ಹಾಕಿ, ಟ್ರಾನ್ಸ್ಫಾರಮಿಂದ ಯಾವ ರೀತಿ ಒಂದು ಲೈನ್ ಹಾಕ್ಕೊಂಡು ನಮ್ಮ ಮನೆಗೆ ಬಂದರೆ ಯಾವ ರೀತಿ ಒಂದು ಸ್ವಿಚ್ ಹಾಕಿದ್ರೆ
ಚಾರ್ಜರು, ಒಂದು ಸ್ವಿಚ್ ಹಾಕಿದ್ರೆ ಲೈಟು, ಒಂದು ಸ್ವಿಚ್ ಹಾಕಿದ್ರೆ ಟಿ ವಿ, ಯಾವ ರೀತಿ ಇದೆ ಹಾಗೆಯೇ ಕೂಡ ನಾವು ಕೂಡ ಭಗವಂತನ ಪವರ್ನ ಒಂದು ಭಟ್ರು, ಒಂದು ಇಂಜಿನಿಯರ್ಗಳು ಹೆಂಗೆ ಕಂಡು ಹಿಡಿತಾರೋ ಹಂಗೆ ಈ ಮಂತ್ರದಿಂದ ಆ ಒಂದು ಶಕ್ತಿನ ಎಲ್ಲಮ್ಮ ಇರ್ಬೋದು, ಮಾರಮ್ಮ ಇರ್ಬೋದು, ಅಥವಾ ಪಿಳ್ಳಗಮ್ಮ ಇರ್ಬೋದು, ಈ ರೀತಿ ಒಂದು ಶಕ್ತಿ ಆ ಭಕ್ತಿಯಿಂದ ನಾವು ಯದ್ಭವಂ ತದ್ಭವತೆ ನಮ್ಮ ಭಾವನೆ ಹೆಂಗಿರ್ತದೋ ಆ ಭಾವನೆ ಅನುಸಾರವಾಗಿ ಆ ಶಕ್ತಿ ನಮ್ಮನ್ನು ಸಂರಕ್ಷಣೆ ಮಾಡ್ತದೆ. ಅದೇ ರೀತಿಯಲ್ಲಿ ಅದೊಂದು 1ನೇ ಕ್ಲಾಸಿಂದ SLC ಗಂಟೆ, SLCಯಿಂದ ಕಾಲೇಜ್ ಹಂಗೆ ಇಲ್ಲಿ ಕಲ್ತ ಮೇಲೆ ಫಸ್ಟು ನಾವು ವಿಗ್ರಹಾರಾಧನೆ ಮಾಡಿ, ಆಮೇಲೆ ಧ್ಯಾನಗಳು ಮಾಡಿ, ಆಮೇಲೆ ತಪಸ್ಸಿಗೆ ಹೋದಂಗೆ, ಕಾಲೇಜ್ ಲೆವೆಲ್ ಹೋದಂಗೆ, ಆ ಮೋಕ್ಷಕ್ಕೆ ಹೋದಂಗೆ ಇರ್ತದೆ. ಅದರಿಂದ ನಾವು ದೇವ್ರನ್ನ ಕೇಳಬೇಕಾಗಿರೋದು ಆ ಸಾಕ್ಷಾತ್ ಖಡ್ಗ ಇಟ್ಕೊಂಡು ಅಕ್ಷಯ ಪಾತ್ರೆ ಇಟ್ಕೊಂಡಿರ್ತಾಳೆ ತಾಯಿ ಜಗನ್ಮಾತೆ. ನಮ್ಮಲ್ಲಿರ್ತಕ್ಕಂಥ ಅಷಡ್ಗುರುಗಳಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ನಿನ್ನ ಖಡ್ಗದಿಂದ ಕತ್ತರಿಸಿ ಅಕ್ಷಯ ಪಾತ್ರಳಾಗಿ ಹಂಗೆ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಕೊಂದು ಸದ್ಗುಣ ಕೊಡುವಂತ ಕೇಳಬೇಕೆ ವಿನಃ ತಾಯಿಗೆಲ್ಲ ದೇವರು ಕೊಡೋನಲ್ಲ ತಗೊಳೋನಲ್ಲ. ಆ ಒಂದು ಸ್ಥಿತಿನಲ್ಲಿ ನಾವು ಬರಬೇಕು. ಲಾಸ್ಟಲ್ಲಿ ಭಗವಂತನ ನಾವು ಏನು ಭಿಕ್ಷೆ ಕೇಳಬೇಕು ಅಂತಂದರೆ ಯಾರ ಹತ್ರನೂ ಕೈ ಚಾಚಿಕೊಂಡು ಬದುಕುವಂಥ ಸ್ಥಿತಿ ನಮಗೆ ಬರಬಾರ್ದು. ನಾವು ಮರಣ ಹೊಂದಾಗ ನಮ್ಗೆ ಸುಲಭವಾಗಿ ಮರಣ ಹೊಂದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡುವಂಥ ಪರಮಾತ್ಮನಲ್ಲಿ ಕೇಳಬೇಕೆ ವಿನಃ ಯಾವ ರೀತಿಯಲ್ಲಿ ನಾವು ಕೇಳಿದ್ರೆ ಫಲ ಇಲ್ಲ. ಅದರಿಂದ ಏನೋ ಒಂದು ಮೂಢನಂಬಿಕೆ ನಮ್ಮ ಸಮಾಧಾನಕ್ಕೆ ಕೇಳಿಬಿಟ್ಬಿಟ್ರೆ ಇನ್ನೇನಿಲ್ಲ. ಇಲ್ಲಿ ಬಂದಿರೋದು ಏನಕ್ಕಪ್ಪ ಅಂತಂದರೆ ಪರಿವರ್ತನೆ ಪರಮಧರ್ಮ, ಪರಿವರ್ತನೆ ಆಗಬೇಕಾಗ್ತದೆ. ನಾವೆಲ್ಲ ಕೂಡ ಚೇಂಜಸ್ ಆಗಿ ನಾವು ಬದುಕನ್ನು ಸಾರ್ಥಕಪಡಿಸ್ಕೊಬೇಕಾಗ್ತದೆ. ಹಾಗೆಯೇ ಜೀವನದಲ್ಲಿ ನಾವು ಬರುವಾಗ ಎತ್ಕೊಂಡ್ಬಂದಿಲ್ಲ, ಹೋಗೋವಾಗ ಎತ್ಕೊಂಡು ಹೋಗಲ್ಲ. ನಾವು ಜನ್ಮ ತಾಳು ಬಂದಾಗ ಮೂಟೆನ ಕರಗಿಸ್ಕೊಂಡು ಹೋಗ್ಬೇಕೇ ವಿನಃ ತಿರ್ಗಾ ಮತ್ತೆ ಆ ಮೂಟೆನ 2 ಮೂಟೆ ಎತ್ಕೊಂಡು ಹೋಗಬಾರ್ದು ಅಂತೇಳಿ ಈ ಸಾನ್ನಿಧ್ಯಗಳಿರ್ಬೋದು, ಗುರುಗಳಿರ್ಬೋದು ನಮಗೆ ಎಲ್ಲ ಕೂಡ ಪಾಠ ಹೇಳ್ಕೊಡೋದು ಇದೇ ವಿಷಯವಾಗಿ ಬಿಟ್ಟರೆ ಇನ್ನೇನಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಮ್ಮ ರಾಜ್ಯದ ಜನತೆ ಇರ್ಬೋದು, ದೇಶದ ಜನತೆಯಲ್ಲಿ ಗುರುಸಿ ಮಚ್ಚನಹಳ್ಳಿ ರೇಣುಕಾ ಯಲ್ಲಮ್ಮ ದೇವಿಯ ಸಾನ್ನಿಧ್ಯ ದಯವಿಟ್ಟು ಎಲ್ಲರೂ ಕೂಡ ಬಂದು ಏನೋ ಆ ಸಾನ್ನಿಧ್ಯಕ್ಕೆ ಕೈ ಮುಗಿದು ಒಂದು ಚೇಂಜಸ್ ಆಗಿ ಎಲ್ಲರಿಗೂ ನಮಗೆ ಸಿಕ್ಕಿದ್ದು ಮತ್ತೊಬ್ರಿಗೆ ಸಿಗಲಿ ಅಂತೇಳಿ ಆ ಪರಮಾತ್ಮನ ತಾಯಿಯಲ್ಲಿ ಕೇಳಿಕೊಂಡು ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ಅತಿಯಾದಂಥ ಒಂದು ಸಂತೋಷ ನೋಡಿ, ಪ್ರಕೃತಿ ನೋಡಿ ನಾವು ಕಲಿಬೇಕಾಗ್ತದೆ. ಆ ಕಪ್ಪಿರುವೆ ಹೋಗ್ತಾ ಇರ್ತದೆ, ಕೆಂಪಿರುವೆ ಜೊತೆಲಿ ಸೇರಲ್ಲ ನೋಡಿ. ಆ ಕೆಂಪಿರುವೆನಲ್ಲಿ ಇನ್ನೊಂದು ದೊಡ್ಡ ಇರುವೆ ಸೇರಲ್ಲ ನೋಡಿ, ಕಾಗೆ ಜೊತೆಗೆ ಪಾರಿವಾಳ ಸೇರಲ್ಲ ನೋಡಿ. ನಾವು ಕೂಡ ಸಂಘಜೀವಿಗಳ್ರಿ. ಸಂಘಜೀವಿನಲ್ಲಿ ನಾವು ಬದುಕು ಸಾರ್ಥಕ ಮಾಡ್ಕೊಬೇಕಾಗ್ತದೆ, ಆನಂದವಾಗಿರಬೇಕಾಗ್ತದೆ. ತಾಯಿಯ ಗರ್ಭದಿಂದ ಹುಟ್ಟುವಾಗ ದೇಹ ಜನ್ಮತಾಳ ದೇಹ ರೋಗಮಯ, ಹೆಂಡತಿ ಮಕ್ಕಳು ಸಂತೋಷವಿರೋಂಥ ಸಂಸಾರ ಕೊಟ್ಕೊತೀವಿ, ಸಂಸಾರ ದುಃಖಮಯ, ಆತ್ಮ ಆನಂದಮಯ. ಪರಮಾತ್ಮ ಜೊತೆಯಲ್ಲಿದ್ದು ಸಂಸಾರ ಬಿಡು ಅಂತ ಯಾರೂ ಹೇಳಲ್ಲ. ಸಂಸಾರದಲ್ಲಿದ್ದು ನಾವು ಸಾಧನೆ ಮಾಡಬೇಕೆ ಬಿಟ್ಟರೆ ಇನ್ನೇನಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಬನ್ನಿ, ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ. ಮುಂದೆ ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪರಮಾತ್ಮನಲ್ಲಿ ರೇಣುಕಾದೇವಿ ಪಾದಗಳಲ್ಲಿ ಅರ್ಪಿಸುತ್ತಾ ಮತ್ತು ಮಹಿಷಮರ್ದನಿ ಮತ್ತು ಕರಿಂಗಣ ಸ್ವಾಮಿ ದೇವಸ್ಥಾನಗಳಿಗೆ ಬಂದು ಆ ಕೈ ಮುಗಿದು ಎಲ್ಲರಿಗೂ ಈ ಯಲ್ಲಮ್ಮ ದೇವಿ ಮಹೋತ್ಸವ ಭಾರಿ ಉಜ್ಜರಿಂದ ನಡೀತದೆ. ನಮ್ಮ ಸರ್ವೇಶ್ವರನ ಹೊಂದಿಸುತ್ತಾ, ನಮ್ಮ ಯಲ್ಲಮ್ಮ ತಾಯಿ ಹೊಂದಿಸುತ್ತಾ ನಮ್ಮ 2 ಮಾತುಗಳೆಲ್ಲ ಮಾತು ಹೆಚ್ಚು ಜನಸಂಖ್ಯೆ ಬಂದು ಇಲ್ಲಿ ದರ್ಶನ ಪಡಬೇಕಂತ ಕಳಕಳಿ ಮನೆ. ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಪವರ್ ಇತ್ತು. ದೇವಿಗೆ ಇಲ್ಲ ವಿಶೇಷವಾಗಿ ಇಲ್ಲಿ ಪವರ್ ಇತ್ತು. ಮತ್ತು ಮಹಿಷಮರ್ದನಿ ದೇವಿ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. 4 ವರ್ಷ ಆಯಿತು. ಇಲ್ಲಿ ನಾವು ಬಂದಾಗ ಇಲ್ಲ ಆಲೋಚನೆ ಮಾಡಿದ್ದೀನಿ, ಇಲ್ಲಿ ದೇವಸ್ಥಾನದಲ್ಲಿ ಇಷ್ಟು ಏನೇನು ಪವರ್ ಇದೆ, ಏನೇನು ವಿಶೇಷ ಪೂಜೆ ಇರುತ್ತೆ. ಅಮಾವಾಸ್ಯೆ, ಪೂರ್ಣಿಮೆ, ಸಂಕಷ್ಟಿ, ಗಣೇಶ ಚತುರ್ಥಿ ವಿಶೇಷ ಪೂಜೆ ಇರುತ್ತೆ, ಪ್ರದೋಷ ಪೂಜೆ ಇರುತ್ತೆ. ಎಲ್ಲರೂ ಬನ್ನಿ, ವಿಶೇಷವಾಗಿ ಪ್ರಸಾದ ತಗೊಳ್ಳಿ, ಆಶೀರ್ವಾದ ತಗೊಳ್ಳಿ. ಅಮ್ಮನ ಹತ್ರ ಬನ್ನಿ, ಎಲ್ಲರಿಗೂ ಕೂಡ ಆಶೀರ್ವಾದ ತಗೊಳ್ಳಿ. ಎಲ್ಲರಿಗೂ ಆಶೀರ್ವಾದ ಇರಬೇಕು. ನಾವು ಮಧ್ಯಪ್ರದೇಶದಲ್ಲಿ ಬಂದಿದ್ದೀವಿ. ಎಲ್ಲರಿಗೂ ಇಲ್ಲಿ ಎಲ್ಲ ಚೆನ್ನಾಗಿದೆ. ಎಲ್ಲರಿಗೆ ಆಶೀರ್ವಾದ. ಈ ಸರ್ವೇಶ್ ಅನ್ನ ಜೊತೆ ಇಲ್ಲಿ ನಾವು ಇದ್ದೀವಿ. ಅವ್ರ ಮನೆ ಎಲ್ಲ ನಾವೇ ಕೊಟ್ಟಿದ್ದನ್ನು ಆಶೀರ್ವಾದ ಎಲ್ಲ ಅಮ್ಮನಿಗೆ ಕೊಟ್ಟಿದ್ದರು. ಅಮ್ಮನಿಗೆ ಎಲ್ಲ ಆಶೀರ್ವಾದ ನನ್ನ ಜೊತೆ ಇದೆ. ಅದಕ್ಕೆ ಅವರು ಅಮ್ಮನ ನನಗೆ ಇಲ್ಲಿ ಕರೆದಿದ್ದು. ವಿಶೇಷವಾಗಿ ನನಗೆ 2 ತಿಂಗಳ ಮುಂಚೆ ನನಗೆ ಸ್ವಪ್ನದಲ್ಲಿ ಕಾಣಿಸ್ದೆ ಸಿಂಹ ಎಲ್ಲ ಬಂದಿದ್ದು. ಹಿಂಗೆ ನನ್ನ ಕೈಲಿ ಇಟ್ಕೊಡ್ತಾರೆ, ಬಾ ಈ ಥರ ಕೇಳಿದರು. ನಾನು ಇಲ್ಲಿ ಬಂದು ನನ್ನ ದೇವಸ್ಥಾನ ತೋರಿಸಿ ಎಲ್ಲ ದೇವಸ್ಥಾನ ಇಲ್ಲಿ ಸೆಟಪ್ ಆಗಿದೆ. ನಮ್ಮ ಹೆಸರು ರಾಮಾಚಾರಿ ಅಂತ ಹೇಳ್ಬಿಟ್ಟು ಸಂಜಯ್ ನಗರದಿಂದ ಬಂದಿದ್ದೀವಿ ನಾವು, ಹೆಬ್ಬಾಳ ಸಂಜಯ್ ನಗರದಿಂದ. ನಿಜವಾಗ್ಲೂ ಈ ಕ್ಷೇತ್ರದ ಬಗ್ಗೆ ಹೇಳೋದಕ್ಕೆ ಮಾತುಗಳು ಸಾಲಲ್ಲ, ಪುಟಗಳು ಸಾಲಲ್ಲ. ಅಂಥ ಒಂದು ಪವಿತ್ರವಾದಂಥ ಕ್ಷೇತ್ರ ಇದು.
ರೇಣುಕಾ ಯಲ್ಲಮ್ಮ ದೇವಸ್ಥಾನನ ನಾವು ನಿಜವಾಗ್ಲೂ ಇವತ್ತುವರೆಗೂ ನೋಡಿಲ್ಲ, ಅಲ್ಲಿಗೆ ಹೋಗೂ ಇಲ್ಲ. ಆ ತಾಯಿ ಜಗನ್ಮಾತೆ ಅಲ್ಲಿಗೆ ಯಾವತ್ತು ಕರ್ಸ್ಕೊಂತಾಳೋ ಗೊತ್ತಿಲ್ಲ. ಇಲ್ಲಿಗಂತೂ ನಾವು ಬರೋಕ್ಕೆ ಶುರು ಮಾಡಿ ನಾವು ಎಷ್ಟೋ ಸಲ ಸರ್ವೇಸಣ್ಣವರು ನನಗೆ ಫೋನ್ ಮಾಡಿ ಕರೆಯೋರು, ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಆದರೆ ಇವಾಗ ಇಂಥ ದಿನಗಳು ಬಂದಾಗ ಹೋದರೆ ಸಾಕು ಅನ್ನೋಷ್ಟು ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲೇ ನಮಗೆ ಫೀಲ್ ಆಗ್ತದೆ. ಇಲ್ಲಿಗೆ ಬಂದ ಮೇಲಂತೂ ನಾವು ಭಾಳ ಶುಭ ಶಕುನಗಳನ್ನೇ ನೋಡ್ತಾ ಬಂದಿದ್ದೀವಿ. ನನ್ನ ಆರೋಗ್ಯ ಆಗಲಿ, ನನ್ನ ವ್ಯಾಪಾರ ಆಗಲಿ, ನನ್ನ ಮನೆ ಒಳಗಡೆ ಕುಟುಂಬ ಯಾವುದೇ ಇರ್ಬೋದು, ನಾನು ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ನಿಜವಾಗ್ಲೂ ನನಗೆ ಒಳ್ಳೆಯದೇ ಆಗ್ತಾಯಿದೆ. ಇಲ್ಲಿ ಬಂದಂಥವ್ರು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ತದೆ. ಅಂಥ ಪುಣ್ಯ ಕ್ಷೇತ್ರ ಇದು. ಆ ತಾಯಿ ಯಲ್ಲಮ್ಮ ನಿಜವಾಗ್ಲೂ ಇಲ್ಲಿ ನೆಲೆಸಿದ್ದಾಳೆ ಅಂತ ನನ್ನಷ್ಟು ನಾನು ವೈಯಕ್ತಿಕವಾಗಿ ಹೇಳ್ಕೊತಾ ಇದ್ದೀನಿ. ನನಗೆ ಗೊತ್ತಿದೆ, ನಾನು ಅದನ್ನು ಕಣ್ಣಾರೆ ನಿಜ ಜೀವನದಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ ಅದನ್ನು. ಹಾಗಾಗಿ ಇಲ್ಲಿ ಈ ಕ್ಷೇತ್ರಕ್ಕೆ ಯಾರು ಬರ್ತಾರೋ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಆಗ್ತಾಯಿದೆ, ಒಳ್ಳೆಯದಾಗುತ್ತೆ. ಹಾಗಾಗಿ ಇದು ಕರ್ನಾಟಕ ರಾಜ್ಯಾದ್ಯಂತ, ದೇಶಾದ್ಯಂತ ಮುಂದಿನ ದಿನಗಳಲ್ಲಿ ಇದು ಪ್ರಸಿದ್ಧವಾಗ್ತದೆ ಅಂತ ನನ್ನ ಅನಿಸಿಕೆ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ಸಸ್ಯೆ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ಸಸ್ಯೆ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ಸಸ್ಯೆ ನಮೋ ನಮಃ. ಆತ್ಮೀಯ ಭಕ್ತ ಮಹಾಶಯರೇ, ಈ ದಿನ ವಿಶೇಷವಾದಂಥ ಹುಣ್ಣಿಮೆ ಕಾರ್ಯಕ್ರಮವನ್ನು ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಆಲಯ ಮಂಚನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಸಹ ಆಗಮಿಸಿ ಅಮ್ಮನವರ ಒಂದು ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಸಹ ಪಾತ್ರರಾಗಿದ್ದೀರಾ. ನಾವೆಲ್ಲರೂ ಸಹ ಏನು ಅಮ್ಮನ ಜಗತ್ತಿನಲ್ಲಿ ಮಾತೃದೇವೋಭವ, ಯಾರು ತಾಯಿ, ಎಲ್ಲಕ್ಕೂ ತಾಯಿ ಯಾರಂದರೆ ಆದಿಶಕ್ತಿ. ಆದಿಶಕ್ತಿಯನ್ನು ನಾವೇನು ಮಾಡಬೇಕು, ಸ್ಮರಿಸ್ತಾ ಸೇವೆ ಮಾಡ್ತಾ ಇದ್ದಾಗ ನಮ್ಮನ್ನು ಪರಿಪೂರ್ಣವಾದಂಥ ಸಂರಕ್ಷಣೆ ಆ ಆದಿಶಕ್ತಿ ನಮ್ಮನ್ನು ರಕ್ಷಿಸ್ತಾಳೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಈ ಮಂಚನಹಳ್ಳಿ ಗ್ರಾಮದಲ್ಲಿ ನೆಲೆ ರೂಢಳಾದಂಥ ರೇಣುಕಾ ಯಲ್ಲಮ್ಮ ದೇವಿ ಸಮಸ್ತ ಸದ್ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಅವರ ಕಷ್ಟ ಕಾರ್ಪಣ್ಯ ದುಃಖ ದೋಷಗಳನ್ನು ನಿವಾರಣೆ ಮಾಡಿ ಅವರನ್ನು ಸದಾಕಾಲ ಸಂರಕ್ಷಿಸ್ತಾ ಭಕ್ತರ ಒಂದು ಸಂರಕ್ಷಣೆಗೋಸ್ಕರ ಇಲ್ಲಿ ತಾಯಿ ನೆಲೆಗೊಂಡವಳೆ. ಆ ಶಕ್ತಿಯುತವಾದಂಥ ತಾಯಿಯನ್ನು ನಾವೇನು ಮಾಡಬೇಕು, ಬಂದು ನಾವು ಶ್ರದ್ಧಾಭಕ್ತಿಯಿಂದ ಸೇವೆ ಮಾಡ್ತಾ ಇರಬೇಕು. ಯಾವ ರೀತಿ ನಾವು ತಂದೆ ತಾಯಿ ಗುರು ಹಿರಿಯರ ಸೇವೆ ಮಾಡಿ ಅವರ ಅನುಗ್ರಹ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವೋ, ಅದೇ ರೀತಿ ಮಾತೃರೂಪಿಣಿಯಾದಂಥ ಆದಿಶಕ್ತಿಯ ಒಂದು ಸೇವೆ ಮಾಡಿ ನಮ್ಮ ಪೂರ್ವಾರ್ಜಿತವಾದಂಥ ಕರ್ಮಗಳನ್ನು ನಾವು ಕಳ್ಕೊಳ್ತೀವಿ. ಅದಕ್ಕೋಸ್ಕರನೇ ಮಾತೃಗಿನ ಅತಿಯಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ವೇದ ಶಾಸ್ತ್ರ ಉಪನಿಷತ್ತುಗಳು ಮಾತೃಗೆ ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದು. ಎಲ್ಲವೂ ಸಹ ಈ ಜಗತ್ತಿಗೆ ಸೃಷ್ಟಿ ಯಾರಂದರೆ ಆದಿಶಕ್ತಿ. ಆ ಆದಿಶಕ್ತಿಯನ್ನು ನಾವೇನು ಮಾಡಬೇಕು, ದಿನವೂ ಅನುಕ್ಷಣವೂ ನಾವು ಸ್ಮರಿಸ್ಕೊಳ್ತಾ ಹೋಗಬೇಕು. ಆ ಸ್ಮರಣೆ ಯಾವ ರೀತಿ ಉಂಟಾಗ್ತೈತೆ ಅಂದರೆ, ನಾವು ಆ ಒಂದು ಪರಿಸರದಲ್ಲಿ ನಾವು ಭಾಗಿಗಳಾಗ್ತಾ ಇದ್ದಾಗ ಏನಾಗ್ತೈತೆ, ನಮಗೇನಾಗ್ತೈತೆ, ಆ ತಾಯಿಯ ಒಂದು ಸ್ವರೂಪ, ಆ ತಾಯಿಯ ಒಂದು ನಾಮ ಸಂಕೀರ್ತನೆ ಮಾಡೋದಕ್ಕೆ ಸಾಧ್ಯ ಆಗ್ತೈತೆ. ಇಲ್ಲ ಅಂದರೆ ಏನಾಗ್ತೀವಿ, ನಾವು ಮರಿತಾ ಹೋಗ್ತೀವಿ. ಅದಕ್ಕೋಸ್ಕರನೇ ವಿಶೇಷವಾದಂಥ ಅಮಾಸೆ ಹುಣ್ಣಿಮೆ ಕಾರ್ಯಕ್ರಮಗಳನ್ನು ನಾವು ಯಾಕೆ ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತೀವಿ ಅಂದರೆ, ಇವಾಗ ಬೇರೆ ಅನ್ಯಧರ್ಮೀಯರು ಏನು ಮಾಡ್ತಾರೆ ಅಂದರೆ, ವಾರವೂ ಏನು ಮಾಡ್ತಾರೆ, ಶ್ರದ್ಧಾಭಕ್ತಿಯಿಂದ ಚರ್ಚ್ಗಳಿಗೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಮಸೀದಿಗಳಿಗೋಗಿ
ಅವ್ರದ್ದೇ ಆದಂಥ ಸಂಪ್ರದಾಯಗಳನ್ನು ಪರಿಪಾಲನೆ ಮಾಡಿ ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಒಂದು ದೇವತಾ ಅವರ ಇಷ್ಟ ದೈವೋಪಾಸನೆಯಲ್ಲಿ ಅವರು ತೊಡಗಿಸ್ಕೊಳ್ತಾರೋ ಅದೇ ಪ್ರಕಾರವಾಗಿ ನಾವೆಲ್ಲರೂ ಏನು ಮಾಡಬೇಕಂದ್ರೆ ವಾಲಂಟ್ರಿಯಾಗಿ ಏನು ನಮ್ಮನ್ನು ಯಾರು ಕರೆದಿಲ್ಲ ಅಂದ್ರೂ ಸಹ ನಾವು ಇಂಥ ಒಂದು ಏನು ವಿಶೇಷವಾದಂಥ ಅಮಾಸೆ ಹುಣ್ಣಿಮೆ ಕಾರ್ಯಕ್ರಮಗಳು ಏನು ನಡೆಯುತ್ತೋ ಅದರಲ್ಲಿ ನಾವೇ ಸಹ ಸ್ವಇಚ್ಛೆಯಿಂದ ಭಾಗಿಗಳಾಗಿ ನಮ್ಮ ಬಂಧು ಇಷ್ಟ ಮಿತ್ರ ಬಾಂಧವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಅಂಥ ಒಂದು ಸ್ಥಿತಿನ ನಿರ್ಮಾಣ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ನೆಲೆಯಾದಂಥ ಆದಿಶಕ್ತಿಯ ಒಂದು ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗಿ ನಾವೆಲ್ಲರೂ ಸಹ ಆದಷ್ಟೂ ಸಹ ಏನು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡೋಣ. ಯಾವಾಗ ನಾವು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ತೀವಂದರೆ ನಮ್ಮಲ್ಲಿ ನಾವು ವಿಶೇಷವಾದಂಥ ಪರಿವರ್ತನೆ ಅಂತ ಅಂದ್ಕೊಂಡಾಗ ನಾವೇನಾಗ್ತೀವಿ, ಸನ್ಮಾರ್ಗದಲ್ಲಿ ನಡೀತಾ ಹೋಗ್ತೀವಿ. ನಾವು ದೈವಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮ್ಮನ್ನು ತಾವು ತೊಡಗಿಸ್ಕೊಂಡು ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದೀವಿ ಅಂದರೆ ನಮ್ಮಲ್ಲಿರುವಂಥ ಅಜ್ಞಾನ ಅಹಂಕಾರ ಅನ್ನೋದೇನಾಗ್ತೈತೆ ಸವಿತಾ ಬರ್ತೈತೆ. ನಮ್ಮಲ್ಲಿ ದಿವ್ಯವಾದಂಥ ಜ್ಞಾನ ವೃದ್ಧಿ ಆಗ್ತೈತೆ. ಆ ಜ್ಞಾನದ ಸಹಕಾರದಿಂದ ನಾವೇನು ಮಾಡ್ತೀವಿ, ನ್ಯಾಯ ನೀತಿ ಸತ್ಯ ಧರ್ಮದ ಒಂದು ಹಾದಿನಲ್ಲಿ ನಡೀತಾ ಹೋಗ್ತೀವಿ. ಆ ಸತ್ಯದ ಹಾದಿ ನಮ್ಮನ್ನೇನು ಮಾಡ್ತೈತೆ, ಉತ್ಕೃಷ್ಟವಾದಂಥ ಉನ್ನತವಾದಂಥ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ತೈತೆ. ನಾವೇನಾಗ್ತೀವಿ, ಈ ಸಮಾಜದಲ್ಲಿ ಶ್ರೇಷ್ಠವಾದಂಥ ಮಾರ್ಗದರ್ಶಕರಾಗ್ತೀವಿ. ಯಾವಾಗ ನಮ್ಮಲ್ಲಿ ಪರಿಶುದ್ಧತೆ ಪ್ರಾಮಾಣಿಕತೆ ಪ್ರಸನ್ನ ಚಿತ್ರಾಗಿ ನಾವು ಪ್ರವರ್ತಿಸ್ತಾ ಇರ್ತೀವೋ, ನಾವಿನ್ನೊಬ್ಬರಿಗೆ ನಮ್ಮಿಂದ ಕಾಯ ವಾಚ ಕರ್ಮಣ ತ್ರಿಕರಣಪೂರ್ವಕವಾಗಿ ನಮ್ಮಿಂದ ಯಾವಾಗ ನೋವಾಗೋದಿಲ್ವೋ ಆವಾಗ ಏನಾಗ್ತೈತೆ, ನಾವು ನಮಗೆಲ್ಲರೂ ಏನಾಗ್ತಾರೆ, ಬಂಧು ಮಿತ್ರರು ಸ್ನೇಹಿತರಾಗ್ತಾ ಹೋಗ್ತಾರೆ. ನಮ್ಮಿಂದ ಕಾಯ ವಾಚ ಕರ್ಮಣ ತ್ರಿಕರಣಪೂರ್ವಕವಾಗಿ ಇನ್ನೊಬ್ರಿಗೆ ತೊಂದರೆ ಆಗೈತಂದರೆ ಅವ್ರೇನಾಗ್ತಾರೆ, ಶತ್ರುಗಳಾಗ್ತಾರೆ. ಆವಾಗ ಏನಾಗ್ತೈತೆ, ಸಮಾಜ ಪರಿವಾರದಿಂದ ನಾವೇನಾಗ್ತೀವಿ, ದೂರ ಆಗ್ತಾ ಹೋಗ್ತೀವಿ. ಅದಕ್ಕೋಸ್ಕರನೇ ಸಮಾಜ ಪರಿವಾರದಕ್ಕೆ ನಾವು ಹತ್ತಿರ ಆಗಬೇಕಂದ್ರೆ ನಮ್ಮಲ್ಲಿ ವಿಶೇಷವಾದಂಥ ದಯ ಪ್ರೀತಿ ವಿಶ್ವಾಸ ಅನುಕಂಪ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಂಡು ನ್ಯಾಯಪಾರ್ಚಿತ ವಿತ್ತಸ್ಯ ದಶ ಅಂಶೇಣ ದೀವತಂ ಕರ್ತವ್ಯ ವಿನಿಯೋಗಸ್ಯ ಈಶ್ಯ ಪ್ರೀತ್ಯರ್ಥಮೇವಚ ನ್ಯಾಯ ನೀತಿ ಸತ್ಯ ಧರ್ಮದ ಅನುಗುಣವಾಗಿ ನಾವು ನಡೆದಾಗ ನಾವೇನು ಆ ಜಗತ್ತಿಗೆ ಸೃಷ್ಟಿಗೆ ಆದಿ ಚೈತನ್ಯ ಸ್ವರೂಪಿಯಾದಂಥ ಆ ಪರಮಾತ್ಮನ ಒಂದು ಕೃಪೆಗೆ ನಾವು ಪಾತ್ರರಾಗ್ತಾ ಹೋಗ್ತೀವಿ. ನಾವೆಷ್ಟರ ತನಕ ನಾವು ಆ ನಿಟ್ಟಿನಲ್ಲಿ ನಾವು ನಡೆಯೋದಕ್ಕೆ ನಾವು ಪ್ರಯತ್ನ ಪಡೋದಿಲ್ವೋ ಅಷ್ಟರ ತನಕ ನಾವು ನಮ್ಮ ಕಾಯ ವಾಚ ಕರ್ಮಣ ತ್ರಿಕರಣಪೂರ್ವಕವಾಗಿ ನಮ್ಮ ಪ್ರವರ್ತನೆ ಪಾಪಪೂರಿತವಾಗಿ ಕರ್ಮದ ಒಂದು ಸಂಕೋಲೆಗಳಲ್ಲಿ ನಮ್ಮನ್ನು ಬಂಧಿಸ್ತೈತೆ. ಆ ಒಂದು ಕರ್ಮದ ಒಂದು ಪ್ರತೀಕವಾಗಿ ನಮಗೆ ಕಷ್ಟ ನಷ್ಟ ದುಃಖ ದೋಷ ರೋಗ ನೋವಿನ ರೂಪದಲ್ಲಿ ನಮ್ಮನ್ನೇನು ಮಾಡ್ತೈತೆ, ಕ್ಷಣ ಕ್ಷಣ ದಿನ ದಿನವೂ ನಮ್ಮನ್ನು ಕಾಡ್ತಾ ಹೋಗ್ತೈತೆ. ನಾವು ಮಾನಸಿಕವಾಗಿ ಪರಿಪೂರ್ಣವಾದಂಥ ಶಾಂತಿ ಸಮಾಧಾನ ಸಂತೃಪ್ತಿ ಆನಂದ ಆರೋಗ್ಯರಹಿತವಾಗಿ ನಾವು ಬದುಕಬೇಕಾಗ್ತೈತೆ. ನಾವು ಪರಿಪೂರ್ಣವಾದಂಥ ಶಾಂತಿ ಸಮಾಧಾನ ಸಂತೃಪ್ತಿ ಆನಂದ ಸಹಿತವಾದಂಥ ಜೀವನ ಶೈಲಿಯನ್ನು ಕ್ರಮವನ್ನು ನಾವು ಪರಿಪಾಲನೆ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಇಂಥ ವಿಶೇಷವಾದಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವಾ ಮನೋಭಾವನೆಯಿಂದ ಸೇವೆ ಮಾಡ್ತಾ ಹೋದಾಗ ಏನಾಗ್ತೈತೆ, ನಮ್ಮದು ಕರ್ಮ ಅಳಿತೈತೆ, ನಮ್ಮಲ್ಲಿ ವಿವೇಕ ಬುದ್ಧಿ ಜ್ಞಾನ ವೃದ್ಧಿ ಆಗ್ತೈತೆ. ಅದಕ್ಕನುಗುಣವಾಗಿ ನಾವು ಶ್ರೇಷ್ಠ ಹಾದಿನಲ್ಲಿ ನಡಿತೀವಿ. ಅದಕ್ಕೋಸ್ಕರ ಎಲ್ಲ ಸದ್ಭಕ್ತರು ಸಹ ಈ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಂಡು ಆ ಒಂದು ತಾಯಿಯ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಆ ತಾಯಿಯ ಒಂದು ನಿಮ್ಮ ಕುಟುಂಬವನ್ನು ಪರಿಪೂರ್ಣವಾಗಿ ಕಾಪಾಡ್ತಾಳೆ. ಶುಭಂ ಭೂಯಾತ್.